ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ 15 ದಿನಗಳ ಕಾಲ ಜಾತಿ ಸಮೀಕ್ಷೆಯನ್ನು ಹಮ್ಮಿಕೊಂಡಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನಾದ್ಯಂತ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾದ್ಯಂತ ಇರುವ ಎಲ್ಲ ಮಡಿವಾಳ ಸಮುದಾಯದ ಬಂಧುಗಳು ಜಾತಿ ಸಮೀಕ್ಷೆಗೆ ಬರುವ ಅಧಿಕಾರಿಗಳಿಗೆ ಕಾಲಮ್ ನಂಬರ್ ಏನು ಜಾತಿ ಕಾಲಮ್ ನಂಬರ್ನಲ್ಲಿ ಏನಿದೆ ಅದರಲ್ಲಿ ಮಡಿವಾಳ ಎಂದು ನಮೂದಿಸಬೇಕು. ಬೇರೆ ಉಪಜಾತಿಗಳನ್ನು ನಮೂದಿಸಬೇಡಿ. ಪ್ರತಿಯೊಬ್ಬರೂ ಮಡಿವಾಳ ಜನಾಂಗ ಎಂದೇ ನಮೂದಿಸಿ. ಉಪಜಾತಿ ಕಾಲಮ್ನಲ್ಲೂ ಸಹ ಮಡಿವಾಳ ಎಂದೇ ನಮೂದಿಸಬೇಕು. ಏಕೆಂದರೆ ಇವತ್ತು ಜಾತಿ ಸಮೀಕ್ಷೆಯಿಂದ ನಮ್ಮ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಒಂದು ಬೆಳವಣಿಗೆಗೆ ಇದೊಂದು ಉಪಯೋಗವಾಗ್ತದೆ. ಹಾಗಾಗಿ ಮಡಿವಾಳ ಬಂಧುಗಳು ಭಾಳ ಎಚ್ಚೆತ್ತುಕೊಂಡು ಭಾಳ ಜವಾಬ್ದಾರಿಯಿಂದ ತಮ್ಮ ಸಮಾಜದ ಏನು ಜನಾಂಗ ಇದ್ದೀರಿ ತಾವುಗಳೆಲ್ಲರೂ ಸಹ ಜಾತಿ ಕಾಲಮ್ನಲ್ಲಿ ಮಡಿವಾಳ ಜನಾಂಗ ಎಂದು ನಮೂದಿಸಿ ನಮ್ಮ ಜಾತಿಯ ಒಂದು ಜನಸಂಖ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು. ಒಟ್ಟು 60 ಪ್ರಶ್ನಾವಳಿಗಳು ಇರುತ್ತದೆ. ಅದರಲ್ಲಿ ಪ್ರತಿಯೊಬ್ಬರೂ ಸಹ ತಮ್ಮ ಆಧಾರ್ ಕಾರ್ಡ್ ಆಧಾರದಂತೆ ಅದರಂತೆ ತಾವುಗಳು ಮಡಿವಾಳ ಜನಾಂಗ ಅಂತ ನಮ್ಮ ಕಾಲಮ್ ನಮೂದಿಸುವ ಮೂಲಕ ನಮ್ಮ ಜನಸಂಖ್ಯೆಯನ್ನು ಎಷ್ಟು ಇದೆ ಎಂಬುದನ್ನು ತೋರಿಸಬೇಕು ಸರ್ಕಾರಕ್ಕೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ತಮ್ಮ ಸಮಾಜದ ಬಂಧುಗಳು ಮುಖಂಡರು ಯಾರ್ಯಾರಿದ್ದೀರಿ ಅವರು ಸಹ ತಮ್ಮ ಊರುಗಳಲ್ಲಿ ತಮ್ಮ ಜನಾಂಗದ ಮನೆಗಳಿಗೆ ಹೋಗಿ ಅರಿವಿಲ್ಲದವರಿಗೆ ಅರಿವು ಮೂಡಿಸುವ ಮೂಲಕ ಅವರಲ್ಲಿ ಜನಾಂಗವನ್ನು ನಮೂದಿಸುವ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕರೆ ನೀಡ್ತೀನಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸು, ಮಾಗಡಿ ತಾಲೂಕು ಮಾಚಿದೇವ ಮಡಿವಾಳ ಸಂಘದ ಅಧ್ಯಕ್ಷ.